ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಶನ್ ಅಡ್ಡ, ಖುಷ್ ಇನ್ಫಾರ್ಮೇಶನ್ ಅಡ್ಡ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ನಿಮ್ಗೆ ತಮ್ಮನಲ್ಲಿ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಇವತ್ತು 15ನೇ ತಾರೀಕು ಗೃಹಲಕ್ಷ್ಮಿ ಹಣ ಎಲ್ಲರ ಅಕೌಂಟ್ಗೆ ಜಮಾ ಆಗುತ್ತೆ ಇವತ್ತು ಅಂತ ಫುಲ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದು. 11ನೇ ಕಂತು ಮತ್ತೆ 12ನೇ ಕಂತಿನ ಹಣ 15 ಒಳಗಡೆ ಬಂದಿಲ್ಲ ಅಂತಂದ್ರೆ 15ಕ್ಕೆ ಕರೆಕ್ಟ್ ಆಗಿ ನಾವು 4,000 ರೂಪಾಯಿನ ನಿಮ್ಮ ಖಾತೆಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದೇನಕ್ಕಪ್ಪ ಅಂತಂದ್ರೆ 15ನೇ ತಾರೀಕು ಯಾವಾಗಪ್ಪ ಬರುತ್ತೆ, ನಮ್ಮ ಅಕೌಂಟ್ಗೆ 11ನೇ ಕಂತದ್ದು ಬಂದಿಲ್ಲ, 12ನೇ ಕಂತದ್ದು ಹಣ ಬಂದಿಲ್ಲ, ಟೋಟಲ್ ಒಟ್ಟಿಗೆ 4,000 ಬರುತ್ತೆ ಅಂತ ಹೇಳಿದಾರಲ್ವಾ. ಯಾವಾಗ ಆಗುತ್ತೆ 15ನೇ ತಾರೀಕು ಅಂತ. ಸೊ ವೆಯ್ಟ್ ಮಾಡ್ತಿದ್ರಿ ಅಂತ ಗೊತ್ತು. ಇವತ್ತು ಬಂದೇ ಬಿಡ್ತು. ಆಲ್ಮೋಸ್ಟ್ 25 ಜಿಲ್ಲೆಗೆ ಅಮೌಂಟ್ ಏನಿದೆ ಗೃಹಲಕ್ಷ್ಮಿ ಹಣ ಅದು ಇವತ್ತು ಟ್ರಾನ್ಸ್ಫರ್ ಆಗಿದೆ. ಸಂಜೆ ಒಳಗಡೆ ಕಂಪ್ಲೀಟ್ ಆಗಿ ಎಲ್ಲಾರ್ಗು 2,000 ಪ್ಲಸ್ 2,000 4,000 ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದ್ದಾರೆ ಕರೆಕ್ಟ್ ಆಗಿ. ಇವಾಗ ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಅಕೌಂಟ್ಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಅವರೇ ಹೇಳ್ತಾ ಇದ್ದಾರೆ ಕಮೆಂಟ್ ಮೂಲಕ, ಇಲ್ಲ ನಮ್ಮ ಅಕ್ಕಪಕ್ಕದ ಮನೆ ಊರವರು ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಅಕೌಂಟ್ಗೆ ಬಂದಿದೆ ಅಂತ. ಅಂದ್ರೆ ಒಂದೇ ಊರಿಗೆ ಬಂದಿದೆ ಅಂತಲ್ಲ, ಈಗ ನನಗೆ ಬಂದಿದೆ ಅಂತಂದರೆ ನಮ್ಮ ಮಮ್ಮಿಗೆ ಬಂದಿರಲ್ಲ, ಆ ಥರ ನನಗೆ ಬರೋದಿಲ್ಲ. ಸೊ ನಾನು ಎಕ್ಸಾಂಪಲ್ ಹೇಳಿದ್ದು. ಸೊ ಏನಕ್ಕೆ ಅಂತ ಅಂದರೆ ನಮ್ಮ ಸರ್ಕಾರದಲ್ಲಿ ಒಂದಷ್ಟು ಅಪ್ ಆ್ಯಂಡ್ ಡೌನ್ ಆಗ್ತಾ ಇತ್ತು. ಸರ್ಕಾರದಲ್ಲಿ ದುಡ್ಡು ಇರಲಿಲ್ಲ. SC/ST ಅವರಿಗೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಅಂತ ಇಟ್ಟಿದ್ದ ಹಣನ ಒಂದಷ್ಟು ಯುವ ನಿಧಿಗೂ ಹಾಕಿದ್ರು. ಒಟ್ಟಿಗೆನೆ 10,000 ಯುವ ನಿಧಿ ಅವ್ರಿಗೂ ಹಾಕಿದ್ರು. ಆ್ಯಂಡ್ ಈಗ ಸ್ವಲ್ಪ ದಿನದಲ್ಲಿ ರೇಷನ್ ದುಡ್ಡು ಕೂಡ ಬಂತು. ಆ್ಯಂಡ್ ಗೃಹಲಕ್ಷ್ಮಿ ಹಣ ಕೂಡ ಒಬ್ಬೊಬ್ಬರಿಗೆ ಹೋಗ್ತಾ ಇತ್ತು, ಒಬ್ಬೊಬ್ಬರಿಗೆ ಹೋಗ್ತಿರ್ಲಿಲ್ಲ. ಇದೇ ಕನ್ಫ್ಯೂಷನ್ ಇತ್ತು. ಸೊ ಇವಾಗ BPL ಕಾರ್ಡ್ದು ಒಂದಷ್ಟು ವೆರಿಫಿಕೇಶನ್ ಚೆಕಿಂಗ್ಸ್ ಎಲ್ಲ ಕೂಡ ನಡೀತಾ ಇದೆ. ಅದರ ನಡುವೆ ಕರೆಕ್ಟಾಗಿ 15ನೇ ತಾರೀಕಿಗೆ ಗೃಹಲಕ್ಷ್ಮಿ ಹಣ ನಮ್ಮ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನುಡಿದಂತೆ ನಡೆದಂತ ಸರ್ಕಾರ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಒಂದಷ್ಟು ಹಣ ಕಮ್ಮಿ ಇದ್ದಿದ್ದ ಕಾರಣದಿಂದಾಗಿ ಪೆಂಡಿಂಗ್ ಇಟ್ಟಿದ್ರು. ಮತ್ತೆ ಚುನಾವಣೆ ಕೂಡ ಆಗಿದ್ದ ರೀಸನ್ ಇಂದ ಸೊ ಚುನಾವಣೆ ಕೂಡ ಆಯಿತು. ಚುನಾವಣೆಯಲ್ಲಿ ಒಂದಷ್ಟು ಚೇಂಜಸ್ ಕೂಡ ಆಯಿತು ನಮ್ಮ ಕಾಂಗ್ರೆಸ್ ಸರ್ಕಾರದ್ದು. ಹಾಗಾಗಿ ಈಗ BPL ಕಾರ್ಡಲ್ಲಿ ಅನರ್ಹರೇ ಜಾಸ್ತಿ ಎಲ್ಲಾನು ಬಳಸ್ಕೋತಾ ಇದ್ದಾರೆ, ಉಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನೋ ರೀಸನ್ ಇಂದ ಕೂಡ BPL ಕಾರ್ಡ್ನ ಕೂಡ ಒಂದಷ್ಟು ಲಕ್ಷ BPL ಕಾರ್ಡ್ನ ಕ್ಯಾನ್ಸಲ್ ಮಾಡಿ ಬ್ಲಾಕ್ ಮಾಡಿದ್ ಕೂಡ ಆಯಿತು. ಸೊ ಇವತ್ತು 15ನೇ ತಾರೀಕು ಬಂದಿದ್ದಾಯ್ತು. ಎಲ್ಲರೂ ವೆಯ್ಟ್ ಕೂಡ ಮಾಡಿದ್ರಿ ನೀವು, ಯಾವಾಗ ನಮ್ಮ ಖಾತೆಗೆ 4,000 ರೂಪಾಯಿ ಹಣ ಬರುತ್ತೋ ಅಂತ. ಸೊ ಹೇಳಿದರೆ ಇವಾಗ 15ನೇ ತಾರೀಕಿಗೆ 4,000 ಹಣ ನಿಮ್ಮ ಖಾತೆಗೆ ಹಾಕ್ತೀವಿ. ನೆಕ್ಸ್ಟ್ ಇಂದ ಯಾರ್ಯಾರು ಕ್ಯಾನ್ಸಲ್ ಆಗಿದೆ ಅವ್ರನ್ನ ಬಿಟ್ಟು ಇನ್ನೆಲ್ಲಾರ್ಗು ನಾವು ಕರೆಕ್ಟಾಗಿ ತಿಂಗಳ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ 25 ಜಿಲ್ಲೆಗಳು ಅಂತ ಸೆಲೆಕ್ಟ್ ಮಾಡಿ ಕೂಡ ಬಿಟ್ಟಿದ್ದಾರೆ. ಆನ್ಲೈನಲ್ಲೆಲ್ಲ ನೀವು ನೋಡ್ಬೋದು. ಆ್ಯಂಡ್ SC/ST ಅವ್ರಿಗೆ ಫಸ್ಟ್ ಬಂದ್ಬಿಡ್ತಾ. ಯಾಕಂತ ಅಂದರೆ SC/ST ಅವರ ಅಭಿವೃದ್ಧಿಗೆ ಅಂತ ಇಟ್ಟಿದ್ದ ಹಣನ ಯೂಸ್ ಮಾಡ್ತಾ ಇದ್ರಿ. ಗೃಹಲಕ್ಷ್ಮಿಯರಿಗೆ ರೇಷನ್ ಅಕ್ಕಿಗೋಸ್ಕರ ಹಾಕ್ತಾ ಇದ್ರಿ. ಆ ಅಮೌಂಟ್ ಫಸ್ಟ್ ಗೃಹಲಕ್ಷ್ಮಿಯರು SC/ST ಅವ್ರು ಏನಿರ್ತಾರೆ ಅವರಿಗೆ ಫಸ್ಟ್ ಹೋಗಿದ್ಯಾ ಅಂತ ನೀವು ಕೇಳೋದಾದ್ರೆ ಇಲ್ಲ, ಓವರ್ ಆಲ್ ಎಲ್ಲಾರನ್ನೂ ಕನ್ಸಿಡರ್ ಮಾಡಿ ಹಿಂಗೆ ಅಂತ ರಿಲೀಸ್ ಮಾಡ್ತಾ ಇದ್ದಾರೆ. ಸ್ವಲ್ಪನೇ ರಿಲೀಸ್ ಮಾಡ್ತಾ ಇದ್ದಾರೆ ಅಮೌಂಟ್ನ. ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಹಾಕ್ಬೇಕು ಫಸ್ಟು ಅವ್ರಿಗೆ ಹಾಕ್ಬೇಕು ಅಂತ ಏನಿಲ್ಲ. ಗೃಹಲಕ್ಷ್ಮಿಯರು ಅಂತ ಯಾರ್ಯಾರು ಇದ್ದೀರಾ ಆ್ಯಂಡ್ BPL ಕಾರ್ಡ್ ಯಾರ್ಯಾರು ಚೆಕಿಂಗ್ ಆಗಿದೆ ಅಲ್ವಾ, ಅವರೆಲ್ಲರ ಖಾತೆಗೂ ಇವತ್ತು ಸಂಜೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಡನ್ ಆಗುತ್ತೆ. ಮೊದಲಿನ ಥರ ಎಲ್ಲನೂ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾರಿ, ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾರಿ. ಬೈ ಬಾಯ್.